ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅವರ್ ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಸೆಮ್ ಆ್ಯಂಡ್ ಥರ್ಡ್ ಸೆಮ್ ಮತ್ತು ಹಾಗೆ ನಮ್ಮ ಒಂದು ಏನು ಫಿಫ್ತ್ ಸೆಮ್ದು ಮತ್ತು ಸೆವೆಂತ್ ಸೆಮ್ದು ಮತ್ತು ಆಗ 21 ಸ್ಕೀಮ್ದು 25 ಸ್ಕೀಮ್ದು ಎಲ್ಲ ರಿಸಲ್ಟ್ ಅಪ್ಡೇಟ್ಸ್ ಆದರೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಸಿಗುತ್ತೆ. ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ವಿಡಿಯೋ ಮಾಡಿ ತಿಳಿಸಿರಂದ್ರು ಟೆಕ್ಸ್ಟ್ ಮುಖಾಂತರ ವಾಟ್ಸಪ್ ಚಾನಲ್ ಆಗ್ತಿರ್ತೀವಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ. ಸಾಕಷ್ಟು ಜನ ಕ್ವಶನ್ಸ್ ಮಾಡ್ತಿರೋದು ಫಸ್ಟ್ ಸೆಮ್ ರಿಸಲ್ಟ್ ಯಾವ ಬರುತ್ತೆ, ಥರ್ಡ್ ಸೆಮ್ ರಿಸಲ್ಟ್ ಯಾವ ಬರುತ್ತೆ, ಮತ್ತು ಈಗ ಫಿಫ್ತ್ ಸೆವೆಂತ್ ಅಂತ ಕೇಳ್ತಿದ್ದಾರೆ. ಫಿಫ್ತ್ ಸೆವೆಂತ್ ಸೆಮ್ ರಿಸಲ್ಟ್ ಬಂದು ರಿವೆಲೇಷನ್ ಹತ್ರ ಹಾಕಿರ್ತಾರೆ ಆಯಿತಾ. ಫಿಫ್ತ್ ಸೆಮ್ ಅವರು ಈಗ ರಿವೆಲೇಷನ್ ಹಾಕಿರ್ತಾರೆ. ಸಿಕ್ಸ್ ಸೆಮ್ ಅವರಲ್ಲಿ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ. ಸೇಮ್ ಸೆವೆಂತ್ ಸೆಮ್ ಕೂಡ 8th ಸೆಮ್ ಅವ್ರದ್ದು ಸ್ಟಾರ್ಟ್ ಆಗಿದೆ. ಆಗ ಸೆವೆಂತ್ ಸೆಮ್ ರಿಸಲ್ಟ್ ಕೇಳ್ತಿದ್ದಾರೆ. ರಿವೆಲೇಷನ್ಸು ಒಟ್ಟಿಗೆ ಬಿಡ್ತಾರೆ. ಫಿಫ್ತ್ ಸೆಮ್ದು ಮತ್ತು ಸೆವೆಂತ್ ಸೆಮ್ದು ರಿವೆಲೇಷನ್ ರಿಸಲ್ಟ್ ಆದರೆ ಒಟ್ಟಿಗೆ ಬಿಡ್ತಾರೆ. ಇದು 22 ಸ್ಕೀಮ್ ಅವ್ರದ್ದಾಗಿರುತ್ತೆ. ಥರ್ಡ್ ಸೆಮ್ದು ಕೂಡ ಸೇಮ್ 22 ಸ್ಕೀಮ್ ಇದೆ. ಮತ್ತು ಅವರು ಕೂಡ ಎಕ್ಸಾಮ್ ಈಗ ತಾನೇ ಮುಗಿಸಿದ್ದಾರೆ, ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂದರೆ ನಿಮಗೆ ಅಂದರೆ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ಬಿಡೋ ಚಾನ್ಸಸ್ ಆದರೆ ಇದೆ. ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಈ ಮಂತ್ ಎಂಡಿಂಗ್ವರೆಗೂ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಂದರೆ ಅವು ಇವು ಹಾಲಿಡೇಸ್ ತುಂಬ ಇರೋದ್ರಿಂದ ನೆಕ್ಸ್ಟ್ ಮಂತ್ ರಿಸಲ್ಟ್ ಬರೋಂಥ ಥರ್ಡ್ ಸೆಮ್ದು ಸೇಮ್ ಇದೆ. ಆಮೇಲೆ 25 ಸ್ಕೀಮ್ದು ಅಂದರೆ ಈ ವರ್ಷ ಫಸ್ಟ್ ಸೆಮ್ ಎಕ್ಸಾಮ್ ಬರೆದಿರೋದು ಫಸ್ಟ್ ಟೈಮ್ ಬರೆದಿರ್ತಾರೆ. ನಿಮಗೆ ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಟೈಮ್ ಬರೆದಿದ್ದು ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇರಲ್ಲ. ಟಿ ರಿಸಲ್ಟ್ ಯಾವಾಗ ಏನಂತ ನೋಡಿ. ಸಾಕಷ್ಟು ನೀವು ನೋಡಿರ್ಬೋದು, ನಿಮ್ಮ ಸೀನಿಯರ್ಸ್ನ ಕೇಳ್ಬೋದು. ವಿತಿನ್ 1 ವೀಕಲ್ಲೇ ರಿಸಲ್ಟ್ ಬರೋ ಚಾನ್ಸ್ ಆದರೆ ಇರುತ್ತೆ. ಅದು ಫಸ್ಟ್ ಸೆಮಿಸ್ಟರ್ ಅಂತ ನೋಡ್ಕೊಂಬಿಟ್ರೆ ನಿಮಗೆಲ್ಲ ಫುಲ್ ಬೇಸಿಕ್ ಆಗಿರೋ ಸಬ್ಜೆಕ್ಟ್ಸ್ ಅದೇ ಇರುತ್ತೆ. ವ್ಯಾಲ್ಯೂಯೇಷನ್ಸ್ ಮಾಡೋಕ್ಕೂ ಟೈಮ್ ತುಂಬ ಹಿಡಿಯೋದಿಲ್ಲ. ಆದಷ್ಟು ಬೇಗನೆ ನಿಮಗೆ ವಿತಿನ್ 1 or 2 ವೀಕಲ್ಲೇ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸಾಕಷ್ಟು ಜನ ಇನ್ನೊಂದು ಕ್ವಶನ್ಸ್ ಕೇಳ್ತಿದ್ರು, ನೀವು ಫಸ್ಟ್ ಸೆಮ್ದು ಯಾಕೆ ವೀಡಿಯೋಸ್ ಮಾಡಲೇ ಇಲ್ಲ, ವೀಡಿಯೋಸು ಆಯಿತು ಯಾವುದೇ ನೀವು ಫಸ್ಟ್ ಸೆಮ್ದು ತಲೆನೇ ಕೆಡಿಸ್ಕೊಂಡಿಲ್ಲ ಅಂತಂದು. ಯಾಕಂದರೆ ನೀವು ನೋಡ್ಕೊಳ್ಳಿ, ಫಸ್ಟ್ ಸೆಮರ್ಗೆ ಹೇಳ್ತಿದ್ದೀನಿ ಒಂದು ವಿಡಿಯೋದಲ್ಲಿ. ಈಗ ಥರ್ಡ್ ಸೆಮರ್ಗೆ ನಿಮಗೆ ಕಂಪ್ಲೀಟ್ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಏನು ಬರ್ತವೆ ಅಂತ, ಕಂಪ್ಯೂಟರ್ ಸೈನ್ಸಲ್ಲಿ ಓದ್ತಿರುವಂಥ ಎಲ್ಲ ಸಬ್ಜೆಕ್ಟು ನಮ್ಮ ಒಂದು ಎದೆಯದು ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋ ಸಿಗ್ತವೆ. ಹಾಗೆ ನಿಮಗೆ ಫಿಫ್ತ್ ಸೆಮ್ದು ಸಿಗ್ತವೆ. ಹಾಗೆ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಎಲ್ಲ ಸೆಮಿಸ್ಟರ್ ನಿಮಗೆ ವೀಡಿಯೋ ಸಿಗ್ತಾ ಹೋಗುತ್ತೆ, ಎಲ್ಲ ನೋಟ್ಸ್ಗಳು ಸಿಗ್ತಾ ಹೋಗುತ್ತೆ. ಫಸ್ಟ್ ಸೆಮ್ದು ಆದಷ್ಟು ನೋಟ್ಸ್ಗಳು ಶೇರ್ ಮಾಡಿದ್ವಿ ವಾಟ್ಸಪ್ ಚಾನಲಲ್ಲಿ. ಆದರೆ ವೀಡಿಯೋಸ್ ಮಾಡೋಕ್ಕೆ ಯಾಕಾಗಲಿಲ್ಲ ಅಂದರೆ ಫಸ್ಟ್ ಸೆಮಲ್ಲಿ ಸಾಕಷ್ಟು ಸಬ್ಜೆಕ್ಟ್ಗಳು ಸಿಗ್ತಾ ಹೋಗ್ತವೆ, ಮತ್ತು ಎಲ್ಲ ಸ್ಟ್ರೀಮರ್ಗೂ ಸಿಗ್ತಾ ಹೋಗುತ್ತೆ, ಮತ್ತು ಎಲ್ಲ ಈಸಿಯಾಗಿರೋ ಸಬ್ಜೆಕ್ಟ್ಸ್ ಅದೇ ಸಿಗ್ತಾ ಹೋಗುತ್ತೆ. ಮತ್ತು ನೆಕ್ಸ್ಟ್ ಸೆಕೆಂಡ್ ಸೆಮ್ ನೀವು ಜಾಯ್ನ್ ಆದಾಗ ಕೂಡ ಸೇಮ್ ಇರುತ್ತೆ, ಈಸಿಯಾಗಿರೋ ಸಬ್ಜೆಕ್ಟ್ಸೇ ಇರುತ್ತೆ. ಇವಾಗ ನೋಡಿ, ನೀವು ಫಸ್ಟ್ ಎಂಟ್ರಿ ಇರ್ತಾರೆ, ನಮ್ಗೆ ಈಸಿ ಇರುತ್ತೆ, ಏನೋ ಒಂದು ಆಗಿರುತ್ತೆ. ಬಟ್ ಥರ್ಡ್ ಸೆಮ್ಗೆ ಏನಾಗಿರುತ್ತೆ, ನಿಮಗೆ ಅವ್ರಿಗೆ ಬ್ರಾಂಚ್ ಎಂಟ್ರಿ ಅನ್ನೋದಾಗಿರುತ್ತೆ. ಅಂದರೆ ಅವಾಗ ತಾನೇ ಅವರು ಆ ಒಂದು ಏನು ಬ್ರಾಂಚ್ ಎಂಟ್ರಿ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಇರೋಂಥ ಸಬ್ಜೆಕ್ಟ್ಸ್ಗಳು. ಅಂದರೆ ಈಗ ಥರ್ಡ್ ಸೆಮ್ಗೆ ಎಂಟ್ರಿ ಆದಾಗ ಡೇಟಾ ಸ್ಟ್ರಕ್ಚರ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಬರುತ್ತೆ. ಮತ್ತು ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಬರ್ತಾ ಹೋಗುತ್ತೆ. ಆಪರೇಟಿಂಗ್ ಸಿಸ್ಟಮ್ಸು, ಈ ಥರ ಸಬ್ಜೆಕ್ಟ್ಗಳು ಬಂದಾಗ ಅವ್ರಿಗೆ ತುಂಬ ಡಿಫಿಕಲ್ಟ್ ಆದರೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಈಸಿ ಇರೋ ಸಬ್ಜೆಕ್ಟ್ ಇರ್ತವೆ, ಅಂದರೆ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ಸ್ ಅಂತಂದು. ಥರ್ಡ್ ಸೆಮ್ಮಲ್ಲಿ ಅಂತ ಒಂದು ರೀತಿ ಬ್ರಾಂಚ್ಗೆ ಏನು ಬೇಕಾಗಿರುತ್ತೆ, ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಆ ಒಂದು ಸ್ಟೂಡೆಂಟ್ಸ್ಗಳಿಗೆ ಜಾವಾ, ಆಪರೇಟಿಂಗ್ ಸಿಸ್ಟಮು, ಈ ಥರ ಡೇಟಾ ಸ್ಟ್ರಕ್ಚರ್ಸ್, ಈ ಥರ ಸಬ್ಜೆಕ್ಟ್ ಇರೋದ್ರಿಂದ ಆ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರಬೇಕಾಗಿರುತ್ತೆ. ಮತ್ತು ಪ್ಲೇಸ್ಮೆಂಟ್ಸ್ಗೆ ಅವಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳು ಅವಾಗಿರುತ್ತೆ. ಅದಕ್ಕೋಸ್ಕರ ನಾವು ಥರ್ಡ್ ಸೆಮ್ಗೆ ವೀಡಿಯೋಸ್ ಥರ ಮಾಡಿದ್ವಿ. ನೆಕ್ಸ್ಟ್ ನೀವು ಫೋರ್ತ್ ಸೆಮ್ ಬಂದಾಗ ಫೋರ್ತ್ ಸೆಮ್ಸ್ ವೀಡಿಯೋಸ್ ಸಿಗ್ತವೆ. ನೆಕ್ಸ್ಟ್ ಫಿಫ್ತ್ ಸೆಮಿಸ್ಟರ್ ಬಂದಾಗ ಫಿಫ್ತ್ ಸೆಮ್ ಆ್ಯಸ್ ಯೂಸ್ವಲ್ ನಿಮ್ಗೆ ಏನಿರುತ್ತೆ ಥರ್ಡ್ ಸೆಮ್ಮಿಂದ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳು ಕಂಪ್ಯೂಟರ್ ಸೈನ್ಸಲ್ಲಿ ಇರೋಂಥ ಆಯಿತು, ಮತ್ತು ಬೇರೆ ಬೇರೆ ಬ್ರಾಂಚ್ಗಳು, ಇಂಜಿನಿಯರ್ ಸ್ಟೂಡೆಂಟ್ಸು, ನಿಮಗೆ ವೀಡಿಯೋಸು ಮತ್ತು ಇಂಪಾರ್ಟೆಂಟ್ಸ್ ನೋಟ್ಸ್ ಎಲ್ಲ ನಿಮಗೆ ಇಲ್ಲಿ ಏನು ಸಿಗ್ತಾ ಹೋಗುತ್ತೆ, ಇಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ ಫಸ್ಟ್ ಸೆಮಲ್ಲಿ ಈಸಿ ಇರೋ ಸಬ್ಜೆಕ್ಟ್ಸ್ನ ನಿಮ್ಗೆ ಮಾಡೋಕ್ಕಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ ತುಂಬ ಆದಷ್ಟು ಸಾಧ್ಯವಾದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಅಂದರೆ ಏನು ಸೆಕೆಂಡ್ ಸೆಮಿಸ್ಟರ್ ಆಲ್ಮೋಸ್ಟ್ ಅವು ಕೂಡ ಈಸಿಯಾಗಿರೋ ಸಬ್ಜೆಕ್ಟ್ಸ್ ಅದೇ ಇರ್ತವೆ. ಬಟ್ ಆದರೂ ಅವನು ಕೂಡ ನಿಮಗೆ ನೋಟ್ಸ್ಗಳಾದರೆ ಅಪ್ಲೋಡ್ ಮಾಡೋದು ಖಂಡಿತ ನಮ್ಮ ಅದ್ರಂತೂ ಖಂಡಿತ ಇರುತ್ತೆ. ವೀಡಿಯೋಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆದರೆ ಆಗ್ಬೋದು. ಬಟ್ ನೆಕ್ಸ್ಟ್ ಬರೋವಂಥ ಸೆಮಿಸ್ಟ್ರಲ್ಲಿ ನಿಮ್ಗೆ ಆದಷ್ಟು ಸಾಧ್ಯ ಆದಷ್ಟು ಆ ವೀಡಿಯೋಸ್ ಮಾಡ್ಕೊಂಡು ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇದಿಷ್ಟು ಒಂದು ಅಪ್ಡೇಟ್ಸ್ ಅದಾಗಿತ್ತು. ರಿಸಲ್ಟ್ ಅಪ್ಡೇಟ್ಸು ಅಂದರೆ ಫಸ್ಟ್ ಸೆಮ್ದು ಯಾವಾಗ, ಥರ್ಡ್ ಸೆಮ್ದು ಯಾವಾಗ, ಫಿಫ್ತ್ ಸೆಮ್ದು ಯಾವಾಗ, ಸಿಕ್ಸ್ ಸೆಮ್ದು ರಿಸಲ್ಟ್ ಯಾವಾಗ, ಮತ್ತು 2021 ಸ್ಕೀಮ್ ಅವ್ರು ಕೇಳ್ತಾರೆ. ಸಿಕ್ಸ್ ಸೆಮ್ದು ರಿವೆಲೇಷನ್ಸ್ ಹಾಕಿ ಎಷ್ಟೋ ತಿಂಗಳುಗಳಾಯಿತು ನೋಡಿ. ಒಂದೊಂದು ಸಾರಿ 45 ಡೇಸ್ವರೆಗೂ ತೊಗೊಂಡಿದ್ದಾರೆ. ಯಾಕಂದರೆ 21 ಸ್ಕೀಮ್ದು ತುಂಬ ಲೇಟಾಗಿ ರಿಸಲ್ಟ್ ಅದು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಈಗ ತುಂಬ ಎಕ್ಸಾಮ್ ರಿಸಲ್ಟ್ ಬರೋ ಚಾನ್ಸ್ ಅಂದರೆ ಇದ್ದಾವೆ. ಯಾಕಂದರೆ ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ ರಿಸಲ್ಟ್ಗೋಸ್ಕರ. ಎಲ್ಲ ಏನು ರಿವೆಲೇಷನ್ಸ್ ರಿಸಲ್ಟ್ ಆಗ್ತಿರೋದು, ಸೆಮ್ ಎಕ್ಸಾಮ್ ರಿಸಲ್ಟ್ ಆಗ್ತಾರೆ, ಎಲ್ಲ ವೇಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗನೆ ಎಲ್ಲ ಒಂದು ಅಪ್ಡೇಟ್ಸು ಬರ್ತಾ ಹೋಗುತ್ತೆ. ಎಲ್ಲ ಅಪ್ಡೇಟ್ಸು ಸಿಗಬೇಕಂದ್ರೆ ಒಂದು ವಾಟ್ಸಪ್ ಚಾನಲ್ ಮೇನ್ ಇಂಪಾರ್ಟೆಂಟ್ ಜಾಯ್ನ್ ಆಗಿ. ಯಾಕಂದರೆ ಈ ಥರ ಪ್ರತಿಯೊಂದು ವೀಡಿಯೋ ಮಾಡಿ ತಿಳಿಸೋಕ್ಕಾಗಲ್ಲ. ಅವಾಗೇ ಮಾಡ್ತೀವಿ, ವಾಟ್ಸಪ್ ಚಾನಲ್ ಶೇರ್ ಮಾಡ್ತಿರ್ತೀವಿ. ರಿಸಲ್ಟ್ ಬಿಟ್ಟಿದ ತಕ್ಷಣ ಲಿಂಕ್ ಶೇರ್ ಮಾಡೋದು ಖಂಡಿತ 100%. ಆದಷ್ಟು ಬೇಗ ನಮ್ಮ ಚಾನಲ್ ಜಾಯ್ನ್ ಆಗಿ ನಿಮ್ಗೆ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ವಿಡಿಯೋ ಕಡೆಯಿಂದ ಬರೋ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಅದೇ ಆ್ಯಸ್ ಯೂಸ್ವಲ್ ಅವಲ್ಲಿ ಹೇಳ್ದಂಗೆ ನಿಮಗೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ನಾವು ಜಾಯ್ನ್ ಆಗಿ ಅಂತ ಹೇಳ್ತಾ ಇದಿಷ್ಟು ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ ಆಗಿರುತ್ತೆ. ವಿಡಿಯೋ ಅನ್ನೋದು ಇಷ್ಟ ಆದರೆ ಚಾನಲ್ಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅವಾಗ ಅಷ್ಟೇ, ಕೇರಳ ಬೆಲ್ಟಟ್ಟ. ಬಾಯ್ ಬಾಯ್.